ಸ್ನೇಹಿತರೆ, ನೀವು ನೋಡಿ, ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿರೋರು, ಅಕ್ಕಪಕ್ಕದವರು, ಸ್ನೇಹಿತರು ಯಾರನ್ನು ಬೇಕಾದ್ರೂ ಗಮನಿಸಿ, ನಿಮ್ಮನ್ನು ನೀವೇ ಗಮನಿಸ್ಕೊಳ್ಳಿ. ನೀವು ಹೆಚ್ಚಾಗಿ ಯಾರನ್ನೋ ಪರಿಚಯ ಇಲ್ಲದಿದ್ರೂ ನೆನೆಸ್ಕೊಳ್ತಾ ಇರ್ತೀರ. ಸುಪ್ರಸಿದ್ಧಿ ವ್ಯಕ್ತಿಗಳನ್ನು, ಪ್ರಖ್ಯಾತಿ ಪಡೆದಂತಹ ವ್ಯಕ್ತಿಗಳನ್ನು, ವಿಶ್ವಪ್ರಸಿದ್ಧಿ ಆದಂತಹ ಕೆಲವೊಬ್ಬರು ವ್ಯಕ್ತಿತ್ವಗಳನ್ನು ನೀವೆಲ್ಲರೂ ಗುಣಗಾನ ಮಾಡ್ತಾ ಇರ್ತೀರ. ನಾನು ಕೂಡ ಮಾಡ್ತೀನಿ, ಎಲ್ಲರೂ ಮಾಡ್ತಾ ಇರ್ತಾರೆ. ಇವ್ರನ್ನೆಲ್ಲ ಮಾಡ್ತಾ ಇರ್ತಾರೆ. ನಿಮಗೆ ಪರಿಚಯ ಅಲ್ಲ, ನೆಂಟರಲ್ಲ, ರಕ್ತ ಸಂಬಂಧಿಗಳಲ್ಲ, ಸ್ನೇಹಿತರು ಅಲ್ಲ, ಆದರೂ ನೆನೆಸ್ಕೊಳ್ತೀರಿ. ಯಾತಕ್ಕೋಸ್ಕರ? ನಾವೇನಾದರೂ ಮಾತಿನ ಮಧ್ಯೆ ಮಾತಾಡಬೇಕಾದ್ರೆ ಉದಾಹರಣೆಗೆ ಅವರನ್ನು ಬಳಸ್ಕೊಂಡಿರ್ತೀರಿ. ಯಾತಕ್ಕೋಸ್ಕರ? ಒಬ್ಬರಲ್ಲ, ಇಡೀ ನಾಡಲ್ಲಿರೋ ಎಲ್ಲರೂ ಕೂಡ ಈ ರೀತಿ ಬಳಸ್ತಾರೆ. ಅವ್ರು ಹೇಳಿರೋ ವಚನಗಳನ್ನು ಹೇಳ್ತಾರೆ, ಅವ್ರು ಹೇಳಿರೋ ಪದ್ಯಗಳನ್ನು ಹೇಳ್ತಾರೆ, ಅವ್ರು ಹೇಳಿರೋ ಗೀತೆಗಳನ್ನು ಹೇಳ್ತಾರೆ, ಅವ್ರು ಹೇಳಿರೋ ಶ್ಲೋಕಗಳನ್ನು ಹೇಳ್ತಾರೆ. ಯಾಕೆ ಅಂತಂದರೆ, ಪ್ರತಿಯೊಬ್ಬ ಇವರನ್ನು ನೆನೆಸ್ಕೊಳ್ತಾನೆ. ಕಾರಣ ಏನು ಅಂತಂದರೆ, ಅವರು ಇಡೀ ಕರ್ನಾಟಕದಲ್ಲಿ ಅಥವಾ ಇಡೀ ಭಾರತದಲ್ಲಿ, ಇಡೀ ಭೂಮಂಡಲದಲ್ಲಿ 1%, ಟಾಪ್ 1% ಲೀಸ್ಟಲ್ಲಿ ಇರ್ತಾರೆ ಅವರು. ಅದಕ್ಕೋಸ್ಕರ ನಾವು ನೆನೆಸ್ಕೊಳ್ತೀವಿ. ಅಥವಾ ಟಾಪ್ 3 ಲಿಸ್ಟಲ್ಲಿ ಇರ್ತಾರೆ, ಇಲ್ಲ ಟಾಪ್ 5 ಲಿಸ್ಟಲ್ಲಿ ಇರ್ತಾರೆ, ಮ್ಯಾಕ್ಸಿಮಮ್ ಟಾಪ್ 10 ಲಿಸ್ಟಲ್ಲಾದರೂ ಅವ್ರು ಇದ್ದೇ ಇರ್ತಾರೆ. ಅದಕ್ಕೋಸ್ಕರ ಅವರನ್ನು ನೆನೆಸ್ಕೊಳ್ತೀವಿ. ಈ ರೀತಿ ಟಾಪ್ 10 ಲಿಸ್ಟಲ್ಲಿ ಬರಬೇಕು ಅಂದರೆ ಏನು ಮಾಡಬೇಕು? 10,000 ಗಂಟೆಗಳು ಯಾರು ನಿರಂತರವಾಗಿ ಅಭ್ಯಾಸ ಮಾಡಿರ್ತಾರೆ, ಟ್ರೈನಿಂಗ್ ತಗೊಂಡಿರ್ತಾರೆ, ಇವರು ಬಲಿಷ್ಠರಾಗಿರ್ತಾರೆ. ಈ ರೀತಿ ಟಾಪ್ 3, ಟಾಪ್ 1, ಟಾಪ್ 3, ಟಾಪ್ 5ಗೆ ಬಂದೇ ಬರ್ತಾರೆ. ಯಾರಿಗೆ ಹೈ ರಿಸ್ಕ್ ತಗೊಳ್ಳೋದಕ್ಕೆ ಆಸಕ್ತಿ ಇಲ್ಲ, ಅವ್ರಿಗೆ ಹೈ ಪ್ರಾಫಿಟ್ ಬರೋದೇ ಇಲ್ಲ. ಅದೇ ರೀತಿ ಕಷ್ಟಗಳನ್ನು ಎದುರಿಸೋಕ್ಕೆ ಯಾರಿಗೆ ಬರೋದಿಲ್ಲ, ಇವರು ಸುಖವನ್ನು ಅನುಭವಿಸೋದಕ್ಕೆ ಸಾಧ್ಯವೇ ಇಲ್ಲ. ಇವರು ಹೆಸರು ಮಾಡೋದಕ್ಕಂತೂ ಸಾಧ್ಯವೇ ಇಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಉಳಿದೋಗ್ಬಿಡ್ತಾರೆ ಹೊರತು, ಸಾಮಾನ್ಯರ ನಡುವೆ ಅಸಾಮಾನ್ಯರಾಗಿ ಧ್ರುವತಾರೆಗಳಂತೆ ಹೊಳೆಯೋದಕ್ಕೆ ಇವ್ರಿಗೆ ಖಂಡಿತವಾಗ್ಲೂ ಯೋಗ್ಯತೆ, ಅರ್ಹತೆ ಬರೋದಿಲ್ಲ. ಯಾಕೆಂದರೆ ಭಯ, ಹೆದರಿಕೆ, ಮುಂದೂಡುವಂತಹ ದರಿದ್ರ ಕಾಯಿಲೆ ಮನಸ್ಸಿಗೆ ಬಂದು ಅಂಟ್ಕೊಂಡ್ಬಿಟ್ಟಿರ್ತದೆ. ನೆಪ ಹೇಳೋ ಕಾಯಿಲೆ ಅಂಟ್ಕೊಂಡ್ಬಿಟ್ಟಿರ್ತದೆ. ಎಲ್ಲದಕ್ಕೂ ಭಯ ಬೀಳೋದು. ಏನಾದರೂ ಲಾಸ್ ಆಗ್ಬಿಟ್ರೆ, ಏನಾದರೂ ಎಡವ್ಬಿಟ್ರೆ, ಏನಾದರೂ ಬಿದ್ದೋಗ್ಬಿಟ್ರೆ ಖಂಡಿತವಾಗ್ಲೂ ಲಾಸ್ ಮಾಡ್ಕೊಳ್ಬೇಕು, ಹೆದರ್ಕೊಳ್ಬೇಕು, ಭಯ ಬೀಳಬೇಕು, ಆದರೂ ಮುನ್ನುಗ್ತಾ ಇರಬೇಕು. ಒಂದ್ಸಲ ಎಡವ್ಬಿಟ್ರೆ ಅಲ್ಲೇ ಹಳ್ಳ ತೋಡಿ ನಾವು ಸ್ಮಶಾನದಲ್ಲಿ ಉಳ್ದಂಗೆ ಊತಾಕೊಂಡ್ಬಿಡ್ತೀರ ನಾವು. ಇಲ್ಲ, ಎದ್ದೇಳ್ತೀರಿ, ಮತ್ತೆ ಅದಕ್ಕೇನೋ ಬ್ಯಾಂಡೇಜ್ ಹಾಕ್ತೀರಿ. ಏನೋ ಆಕ್ಸಿಡೆಂಟ್ ಆಯಿತು, ಅಲ್ಲೇ ಸತ್ತೋಗ್ಬಿಡ್ತೀರಾ, ಯಪ್ಪ ಕರ್ಕೊಂಬಿಡಯ್ಯ ಅಂತ. ಇಲ್ಲ, ಆಸ್ಪತ್ರೆಗೆ ಹೋಗ್ತೀರಿ, ಫಸ್ಟ್ ಏಡ್ ಮಾಡ್ತೀರಿ, ಏನೋ ಕೈಗೆ ಕಟ್ಟಾಗಿದ್ರೆ ಆಪ್ರೇಷನ್ ಮಾಡಿಸಿ ಅದಕ್ಕೆ ಸ್ಟಿಚ್ ಎಲ್ಲ ಹಾಕಿಸ್ತೀರಿ. ಅದೇ ರೀತಿ ಜೀವನದಲ್ಲಿ ಕಷ್ಟಗಳು ಬರ್ತಾನೆ ಇರ್ತವೆ. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ತಿಳ್ಕೊಳ್ಬೇಕು. ವಾಟ್ ಈಸ್ ನೆಕ್ಸ್ಟ್ ಅನ್ನೋದು ತಿಳ್ಕೊಂಡು ಆ ಟಾಪ್ 10 ಒಳಗಡೆ ಹೇಗೆ ನುಗ್ಗೋದು, ಟಾಪ್ 5 ಒಳಗಡೆ ಹೇಗೆ ನುಗ್ಗೋದು, ಟಾಪ್ 3 ಒಳಗಡೆ ಹೇಗೆ ನುಗ್ಗೋದು, ಟಾಪ್ 1 ಒಳಗಡೆ ಹೇಗೆ ನುಗ್ಗೋದು, ಆ ನುಗ್ಗೋದು ಹೇಗೆ ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನೀವು ಕೂಡ ಆ ಟಾಪ್ 10ನಲ್ಲಿ ನಿಮ್ಮನ್ನು ಕೂಡ ನಾಳೆ ನಾಡು, ದೇಶ, ಜಗತ್ತು ನೆನೆಸ್ಕೊಳ್ಳೋ ರೀತಿ ಕೆಲಸಗಳನ್ನು ಮಾಡುವಂತಹ ವ್ಯಕ್ತಿತ್ವ ಆಗ್ತೀರ.